ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜರ್ನಿ ಶುರುವಾಗ್ತಿದೆ ತಿರುಪತಿಗೆ. ಅರ್ಲಿ ಮಾರ್ನಿಂಗ್ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ 9 AM ಆಯಿತು ನಾವು ಬಿಡೋ ಅಷ್ಟರಲ್ಲಿ. ಖುಷಿ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು. ಹೋಗ್ತಿರೋ ರೂಟ್ ವ್ಯೂಸ್ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಬಿಜಾಪುರದಿಂದ ಹೊಸಕೋಟೆ, ಬಳ್ಳಾರಿ, ದೆನ್ ಅನಂತಪುರ ಆ ರೂಟಲ್ಲಿ ಹೋಗಿದ್ದು. ದೆನ್ ಬಳ್ಳಾರಿ ಹತ್ರ ಊಟಕ್ಕೆ ನಿಲ್ಲಿಸಿದ್ವಿ. ನಾವು ತಿರುಪತಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ಸೊ ಊಟ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಮಾಡಿದ್ವಿ. ಅಂದರೆ ಬೆಟ್ಟ ಹತ್ತಕ್ಕಿಂತ ಮುಂಚೆನೇ ತಿರುಪತಿಯಲ್ಲಿ ಸ್ಟೇ ಮಾಡಿದ್ವಿ. ಅಮ್ಮ ಫ್ಯಾಮಿಲಿ ಬ್ಯಾಂಗ್ಳೂರಿಂದ ಬಂದಿದ್ದರು, ಜೊತೆಗೆ ಅತ್ತಿಗೆ ಅವರ ಪೇರೆಂಟ್ಸ್ ಕೂಡ ಜಾಯ್ನ್ ಆಗಿದ್ದರು, ದೆನ್ ಸಿಸ್ಟರ್. ನಾನು, ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಬೆಟ್ಟ ಹತ್ತೋ ಪ್ಲ್ಯಾನ್ ಇತ್ತು. ಸೊ ಮಿಗ್ದವರೆಲ್ಲ ಪಾಪು ಇಬ್ಬರೂ, ನಮ್ಮ ಅಣ್ಣನ ಮಗ ವೇದಾಂತ್ ಮತ್ತು ನನ್ನ ಮಗಳು ಖುಷಿ ಕರ್ಕೊಂಡು ಅವರು ಡೈರೆಕ್ಟಾಗಿ ಅವರು ತಿರುಮಲಗೆ ಹೋದರು. ಮಾರ್ನಿಂಗ್ ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ. ಸೊ ನಾವು ಮಾರ್ನಿಂಗ್ 10ಗೆ ಅಲಿಪಿರಿ ಮೆಟ್ಲ ಹತ್ರ ರೀಚ್ ಆದ್ವಿ. ಅಲ್ಲಿ ಫಸ್ಟ್ ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ತುಂಬ ಜನ ಆಲ್ರೆಡಿ ತಿರುಪತಿಗೆ ಹೋಗಿರ್ತಾರೆ. ಸೊ ಹೋಗಿಲ್ದಲ್ಲೇ ಇರೋರಿಗೆ ಒಂದು ಸ್ಮಾಲ್ ಟಿಪ್ಸ್. 2 ವೇ ಇದೆ, ಒಂದು ಅಲಿಪಿರಿ ಮೆಟ್ಲು ಮತ್ತು ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ. ಅಲಿಪಿರಿ ಮೆಟ್ಲು ಬಂದು 12 ಕಿಲೋಮೀಟರ್ಸ್ ಇದೆ. ಬಟ್ ವಯಸ್ಸಾಗಿರೋವಂಥ ವ್ಯಕ್ತಿಗಳು ಮಕ್ಕಳನ್ನು ಕರ್ಕೊಂಡೆಲ್ಲ ಹೋಗ್ತಾ ಇದ್ದರೆ ಕೈಂಡ್ ಆಫ್ ಓಕೆ, ಯಾಕಂದರೆ ಸ್ಮಾಲ್ ಮೆಟ್ಲುಗಳಿದೆ, ಸೊ ಹತ್ಬೋದು. ಆದರೂ ಸಹ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ 12 ಕಿಲೋಮೀಟರ್ ಸ್ಮಾಲ್ ಥಿಂಗ್ ಅಲ್ಲ. ಶ್ರೀವಾರಿ ಮೆಟ್ಲು 3 ಕಿಲೋಮೀಟರ್ಸ್ ಇದೆ, ಬಟ್ ಆದರೆ ತುಂಬ ದೊಡ್ಡ ಸ್ಟೆಪ್ಸ್ ಇದೆ. ಸೊ ಅದಕ್ಕೋಸ್ಕರ ಅಮ್ಮ ಅಲಿಪಿರಿ ಮೆಟ್ಲು ಪ್ರಿಫರ್ ಮಾಡಿದ್ರು. ತುಂಬ ಜನ ಅಲಿಪಿರಿ ಮೆಟ್ಲನ್ನೇ ಸಜೆಸ್ಟ್ ಮಾಡ್ತಾರೆ. ಸೊ ಅದು ಬೆಟರ್ ಅಂತ ಹೇಳಿ, ಹತ್ತೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ತುಂಬ ಏನು ಜಾಸ್ತಿ ಕ್ಯಾರಿ ಮಾಡಬೇಡಿ. ಅಮ್ಮದು ಅರ್ಕೆ ಇತ್ತು, ಸೊ ಹಾಗಾಗಿ ಕರ್ಪೂರ ಹಚ್ಚೋದು ಫಾರ್ 1000 ಸ್ಟೆಪ್ಸ್. ಸೊ ಅದು ಕಂಪ್ಲೀಟ್ ಮಾಡ್ಕೊಂಡ್ವಿ. ಆನ್ ದ ವೇ ತುಂಬ ಸ್ಟಾಲ್ಸ್ ಇದೆ. ಸೊ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ದೆನ್ ವಾಶ್ರೂಮ್ಸ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಜೊತೆಗೆ ತುಂಬ ಅನಿಮಲ್ಸ್ ಕೂಡ ಇತ್ತು. ಖುಷಿ ಆಗ್ತಿತ್ತು ನೋಡ್ತಾ ಇದ್ದರೆ. ಆನ್ ದ ವೇ ಊಟ ಮಾಡಿಕೊಂಡು ನಾವು ಕಂಪ್ಲೀಟ್ ಮಾಡೋಷ್ಟರಲ್ಲಿ 3 o'clock ಆಗಿತ್ತು. ಅಮ್ಮ ಮುಡಿ ಕೊಡೋ ಪ್ಲ್ಯಾನ್ ಇತ್ತು, ಜೊತೆಗೆ ಖುಷಿಗೆ, ದೆನ್ ವೇದಾಂತ್, ದೆನ್ ನಮ್ಮ ಅಣ್ಣ. ಸೊ ಎಲ್ಲರೂ ಮುಡಿ ಕೊಟ್ಟು ಆಲ್ಮೋಸ್ಟ್ ನಾವು ಫುಲ್ ರಶ್ ಇರುತ್ತೆ ಮುಡಿ ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ವಿ, ಬಟ್ ಫುಲ್ ಖಾಲಿ ಇತ್ತು. ಜಸ್ಟ್ 5 minutesಲ್ಲಿ ಫಿನಿಶ್ ಆಯಿತು, ಕ್ಯೂ ಕೂಡ ಇರಲಿಲ್ಲ. ದೆನ್ ಎಲ್ಲರೂ ದರ್ಶನಕ್ಕೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ನಮ್ದು ಆ್ಯಕ್ಚುಲಿ 10 o'clockಗೆ ಸ್ಲಾಟ್ ಇದ್ದಿದ್ದು. 300 rupees ಟಿಕೆಟ್ ತೊಗೊಂಡಿದ್ವಿ. ಆದರೆ ಮುಡಿದು ಬೇಗ ಮುಗ್ದಿತ್ತು ಅಂತ ನಾವು 6:30ಗೆ ಆಲ್ರೆಡಿ ನಿಂತ್ಕೊಂಡ್ವಿ. ಆ್ಯಂಡ್ ದರ್ಶನ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ ಎಕ್ಸಾಕ್ಟ್ 12:30 ಆಗಿತ್ತು. ಲಡ್ಡು ಸಹ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಸೊ ನಾವು ಕಾರಿರೋ ಜಾಗಕ್ಕೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮ್ಮ ಅಣ್ಣ ಅವ್ರದ್ದೆಲ್ಲ ವಾಪಸ್ ಹೋಗೋದಿತ್ತು ಬಸ್ಗೆ. ಅವರು 3 o'clock ಹೊರಟರು. ನಾವು ಅಷ್ಟೊತ್ತಿಗೆ ಬಿಡೋದು ಬೇಡ ಅಂತೇಳಿ ಕಾರಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಟಿಲ್ 7ವರೆಗೂ ಅಲ್ಲೇ ಇದ್ದು. ಅಲ್ಲಿಂದ ಮತ್ತೆ ಎಲ್ಲ ಸ್ವಲ್ಪ ಶಾಪಿಂಗ್ ಇತ್ತು, ಯಾಕಂದರೆ ಹಿಂದಿನ ದಿನ ಶಾಪಿಂಗ್ ಏನೂ ಮಾಡಿರಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಆಲ್ಮೋಸ್ಟ್ 9 o'clock ಅಲ್ಲಿಂದ ಹೊರಟ್ವಿ. ಇಲ್ಲಿ ನೀವು ನೋಡ್ಬೋದು ತುಂಬ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಅಲಿಪಿರಿ ಮೆಟ್ಲಲ್ಲಿಂದ ನಡ್ಕೊಂಡು ಬರ್ತಾ ಇರೋದು. ಅದೇ ರೂಟಲ್ಲಿ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನಾವು ವಾಪಸ್ ಬಿಜಾಪುರ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ಎಸ್, ಇಲ್ಲಿಗೆ ಈ ಜರ್ನಿನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.